ಹಾಯ್ ಹೆಲೋ ನಮಸ್ತೆ. ಗ್ಯಾರಂಟಿ ಸ್ಪೆಷಲ್ಗೆ ಸ್ವಾಗತ. ನಾನು ಕಾರ್ತಿಕ್. ಕಮ್ಯುನಿಸ್ಟ್ ಪಾರ್ಟಿಯ ಭದ್ರಕೋಟೆಯನ್ನೇ ಭೇದಿಸಿದ ಕೇಸರಿ ಪಡೆ. ಕೇರಳ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಎನ್ಡಿಎ ಪಡೆಯಿಂದ ನಿರೀಕ್ಷೆ ಮೀರಿದ ಗೆಲುವು. ಕೇರಳದ ರಾಜಧಾನಿಯಲ್ಲಿಯೇ ಗೆಲುವಿನ ಬಾವುಟ ನೆಟ್ಟ ಬಿಜೆಪಿ ಪಡೆ. ಇತಿಹಾಸದಲ್ಲಿಯೇ ಮೊದಲ ಬಾರಿ ಕೇರಳದ ರಾಜಧಾನಿಯ ಪಾಲಿಕೆಯ ಮೇಲೆ ಕೇಸರಿ ಧ್ವಜ ಹಾರಿದೆ. ಎಲ್ಡಿಎಫ್ನ 45 ವರ್ಷಗಳ ನಿರಂತರ ಅಧಿಪತ್ಯವನ್ನ ಚೂರು ಮಾಡಿದೆ. ಕೇರಳದ ಕೆಂಪುಕೋಟೆಯ ಮೇಲೆ ಕೇಸರಿ ಧ್ವಜ ಹಾರಿದ್ದು ಹೇಗೆ? ತಿರುವನಂತಪುರಂನ ಪಾಲಿಕೆ ಮೇಯರ್ ಆಗ್ತಾರಾ ಆ ಲೇಡಿ ಸಿಂಗಂ? ಇದೇ ಈ ಹೊತ್ತಿನ ವಿಶೇಷ. ಕೇರಳದಲ್ಲಿ ಕೇಸರಿ ಪತಾಕೆ. ಕೇರಳದಲ್ಲಿ ಕೇಸರಿ ಕಮಾಲ್. ವಿಧಾನಸಭಾ ಎಲೆಕ್ಷನ್ಗೂ ಮುನ್ನವೇ ಕಮ್ಯುನಿಸ್ಟ್ ನಾಡಲ್ಲಿ ಕೇಸರಿ ಧ್ವಜ ಪಟಪಟಿಸುತ್ತಿದೆ. ಅದು ಕೇರಳದ ರಾಜಧಾನಿ ತಿರುವನಂತಪುರದಲ್ಲಿಯೇ ಬಿಜೆಪಿ ಹೊಸ ಶಕೆ ಬರೆದಿದೆ. ಬಿಜೆಪಿ ಅಭೇದ್ಯ ಕೋಟೆ ಎನಿಸಿದ ರಾಜ್ಯದಲ್ಲಿಯೇ ಈಗ ಕೇಸರಿ ಧ್ವಜಗಳು ಹಾರುತ್ತಿವೆ. ಕೇರಳದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಹಿಂದೆಂದೂ ಕಂಡು ಕೇಳರಿಯದ ಸಾಧನೆ ಮಾಡಿದೆ. ಮೊದಲ ಬಾರಿ ಮಹಾನಗರ ಪಾಲಿಕೆಯಲ್ಲಿ ಕೇಸರಿ ಪಡೆ ತನ್ನ ಅಧಿಪತ್ಯ ಸಾಧಿಸಿದೆ. ಕೇವಲ ಒಂದು ಮಹಾನಗರ ಪಾಲಿಕೆ ಗೆದ್ದಿದ್ದಕ್ಕೆ ಇಷ್ಟೊಂದು ಸಂಭ್ರಮ ಬೇಕಾ ಅಂತ ಅನಿಸಿದ್ರೆ ಹೌದು, ಬಿಜೆಪಿಗೆ ಈ ಸಂಭ್ರಮ ಬೇಕು. ಅದಕ್ಕೆ ಕಾರಣ ಕೂಡ ಇದೆ. ಏನು ಈ ಕಾರಣ? ಕೇರಳದ ರಾಜಕೀಯ ಇತಿಹಾಸದಲ್ಲಿ ಬಿಜೆಪಿಯ ಏಳು ಬೀಳುಗಳು ಹಾದಿ ಹೇಗಿದೆ? ಇಲ್ಲಿದೆ ಡೀಟೇಲ್ಸ್. ಸಂಭ್ರಮ, ಎಲ್ಲೆಡೆಯೂ ಸಂಭ್ರಮ ಮನೆ ಮಾಡಿದೆ. ಕಣ್ಣು ಹಾಯಿಸಿದಲ್ಲೆಲ್ಲ ಕೇಸರಿ ಧ್ವಜಗಳು ಹಾರಾಡ್ತಿವೆ. ಬಿಜೆಪಿ ಕಾರ್ಯಕರ್ತರ ಗೆಲುವಿನ ಕೇಕೆ ಮುಗಿಲು ಮುಟ್ಟಿದೆ. ಈ ಎಲ್ಲ ದೃಶ್ಯಗಳು ಕಂಡು ಬಂದಿದ್ದು ಕೇರಳದ ತಿರುವನಂತಪುರದಲ್ಲಿ ಹಾಗೂ ಪಲಕ್ಕಾಡ್ ಮತ್ತು ತ್ರಿಪುಣಿತರ ನಗರಗಳಲ್ಲಿ. ಸ್ಥಳೀಯ ಸಂಸ್ಥೆಯ ಚುನಾವಣೆಗಳಲ್ಲಿ ಇದೇ ಮೊದಲ ಬಾರಿ ಬಿಜೆಪಿ ನೇತೃತ್ವದ ಎನ್ಡಿಎ ಒಕ್ಕೂಟ ಕೇರಳದಲ್ಲಿ ಇತಿಹಾಸ ಸೃಷ್ಟಿ ಮಾಡಿದೆ. ಅದರಲ್ಲೂ ಕೇರಳದ ರಾಜಧಾನಿ ತಿರುವನಂತಪುರದ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಹುಮತ ಪಡೆಯುವ ಮೂಲಕ ಐತಿಹಾಸಿಕ ದಾಖಲೆಯನ್ನ ಸೃಷ್ಟಿಸಿದೆ. ಎಡರಂಗ ಪಡೆಯ 45 ವರ್ಷಗಳ ಅಧಿಪತ್ಯ ಅಂತ್ಯ. ತಿರುವನಂತಪುರಂ ಪಾಲಿಕೆ ಮೇಲೆ ಹಾರಿದ ಕೇಸರಿ ಧ್ವಜ. ಎಸ್, ಇದು ಕೇರಳದ ರಾಜಧಾನಿ ತಿರುವನಂತಪುರಂನ ಮಹಾನಗರ ಪಾಲಿಕೆಯ ಕಟ್ಟಡ. ಈ ಪಾಲಿಕೆಯಲ್ಲಿ ನಿರಂತರ ಆಡಳಿತ ನಡೆಸ್ತಾ ಬಂದಿದ್ದು ಲೆಫ್ಟ್ ಡೆಮೊಕ್ರೆಟಿಕ್ ಫ್ರಂಟ್ ಅಂದ್ರೆ ಎಲ್ಡಿಎಫ್. ಒಂದಲ್ಲ ಎರಡಲ್ಲ, ಬರೋಬ್ಬರಿ 45 ವರ್ಷಗಳ ಕಾಲ ತಿರುವನಂತಪುರಂನ ಪಾಲಿಕೆಯಲ್ಲಿ ಇದೇ ಎಲ್ಡಿಎಫ್ನ ಅಧಿಪತ್ಯವಿತ್ತು. 45 ವರ್ಷಗಳ ಬಳಿಕ ಇದೇ ಮೊದಲ ಬಾರಿಗೆ ಎಲ್ಡಿಎಫ್ ಚುನಾವಣೆಯಲ್ಲಿ ತಿರುವನಂತಪುರಂ ಮಹಾನಗರ ಪಾಲಿಕೆಯ ಅಧಿಕಾರವನ್ನ ಕಳೆದುಕೊಂಡ್ರೆ ಇತಿಹಾಸದಲ್ಲಿಯೇ ಮೊದಲ ಬಾರಿ ಬಿಜೆಪಿ ಬೆಂಬಲಿತ ಎನ್ಡಿಎ ಮೈತ್ರಿಕೂಟ ತಿರುವನಂತಪುರಂ ಪಾಲಿಕೆಯ ಚುನಾವಣೆಯನ್ನ ಗೆದ್ದು ಗದ್ದುಗೆ ಏರಿದೆ. ಎರಡು 2026ರಲ್ಲಿ ಕೇರಳ ವಿಧಾನಸಭಾ ಚುನಾವಣೆ ಇದೆ. ಆ ಚುನಾವಣೆಯ ದಿಕ್ಸೂಚಿ ಸೆಮಿಫೈನಲ್ ಅಂತಲೇ ಕರೆಯಲಾಗುತ್ತಿದ್ದ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಆಡಳಿತಾರೂಢ ಪಕ್ಷ ಎಲ್ಡಿಎಫ್ಗೆ ಭಾರೀ ಮುಖಭಂಗವಾಗಿದೆ. ಕಾಂಗ್ರೆಸ್ ನೇತೃತ್ವದ ಯುಡಿಎಫ್ ಮೈತ್ರಿಕೂಟಕ್ಕೆ ಭರ್ಜರಿ ಜಯಭೇರಿ ಸಿಕ್ಕಿದೆ. ಇದರ ನಡುವೆ ಯಾವ ರಾಜ್ಯದಲ್ಲಿ ತನ್ನ ಅಸ್ತಿತ್ವಕ್ಕೆ ಬಿಜೆಪಿ ತಾನು ಅಸ್ತಿತ್ವಕ್ಕೆ ಬಂದಾಗಿನಿಂದ ಹೋರಾಟ ನಡೆಸುತ್ತಿದೆಯೋ, ಈಗ ಅದಕ್ಕೆ ಅದೇ ರಾಜ್ಯದಲ್ಲಿ ಒಂದು ಹಂತದಲ್ಲಿ ಬಹುದೊಡ್ಡ ವಿಜಯ ಸಿಕ್ಕಿದೆ. ಕೇರಳದ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ತಿರುವನಂತಪುರಂ ಮಹಾನಗರ ಪಾಲಿಕೆಯನ್ನ ತನ್ನ ಕೈವಶ ಮಾಡಿಕೊಳ್ಳುವ ಮೂಲಕ ಕೇರಳದಲ್ಲಿ ಹೊಸ ಇತಿಹಾಸವನ್ನೇ ಬರೆದಿದೆ. हम सब के लिए, भारतीय जनता पार्टी के लिए और राष्ट्रीय जनतांत्रिक गठबंधन एनडीए के लिए एक बहुत ऐतिहासिक और अभूतपूर्व दिन है, जब केरल नगर निगम के चुनावों में केरल की राजधानी तिरुवनंतपुरम में भारतीय जनता पार्टी और एनडीए ने
बहुमत प्राप्त कर लिया है। यह निश्चित रूप से केरल की राजनीति के लिए एक युगांतकारी परिवर्तन है और भारत की राजनीति के लिए एक बहुत दूरदर्शी संकेत है। ಕೆಂಪು ಕೋಟೆಯಲ್ಲಿ ಕೇಸರಿ ಪತಾಕೆ ಹಾರಿದ್ದು ಹೇಗೆ? ಕಬ್ಬಿಣದ ಕಡಲೆಯಾಗಿದ್ದ ಕೇರಳದಲ್ಲಿ ಬಿಜೆಪಿ ಹೆಜ್ಜೆ ಗುರುತು. ಎಸ್, ದೇಶದಲ್ಲಿ ಬಿಜೆಪಿಗೆ ಹಲವು ರಾಜ್ಯಗಳು ಇಂದಿಗೂ ಕೂಡ ಕಬ್ಬಿಣದ ಕಡಲೆಯೇ. ಹಿಂದಿಯೇತರ ರಾಜ್ಯಗಳು, ಅದರಲ್ಲಿಯೂ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಕರ್ನಾಟಕ ಬಿಟ್ಟು ಬೇರೆ ಯಾವ ರಾಜ್ಯದಲ್ಲಿಯೂ ಕೂಡ ಬಿಜೆಪಿ ತಳಮಟ್ಟದಲ್ಲಿ ಅಷ್ಟೊಂದು ನೆಲೆಯೂರಿಲ್ಲ. ಇನ್ನು ಕೇರಳವನ್ನು ದಶಕಗಳ ಕಾಲ ಎಡರಂಗ ಎಲ್ಡಿಎಫ್ ಹಾಗೂ ಕಾಂಗ್ರೆಸ್ ಬೆಂಬಲಿತ ಯುಡಿಎಫ್ ಮೈತ್ರಿಕೂಟಗಳೇ ಆಳಿಕೊಂಡು ಬಂದಿವೆ. ಕಳೆದ ಒಂದು ದಶಕದಿಂದ ಸಿಪಿಎಂನ ಪಿಣರಾಯಿ ವಿಜಯನ್ ಶಾಸನವಿದೆ. ಇಲ್ಲಿಯವರೆಗೂ ಬಿಜೆಪಿಗೆ ಇಲ್ಲಿ ವಿಧಾನಸಭಾ ಚುನಾವಣೆಯಲ್ಲಿ ಒಂದೇ ಒಂದು ಸೀಟು ಗೆಲ್ಲಲು ಸಾಧ್ಯವಾಗಿಲ್ಲ. ಅಂತಹ ಅಭೇದ್ಯ ಕೋಟೆಯ ರಾಜಧಾನಿಯಲ್ಲಿಯೇ ಈಗ ವಿಜಯ ಪತಾಕೆ ಹಾರಿಸಿದ್ದು, ಅದರಲ್ಲೂ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಪಕ್ಷ ಮತ್ತು ಎಡರಂಗದ 45 ವರ್ಷಗಳ ಅಧಿಪತ್ಯವನ್ನ ತಿರುವನಂತಪುರಂನಲ್ಲಿ ಧ್ವಂಸಗೊಳಿಸಿದ್ದು ಅಚ್ಚರಿ ಹುಟ್ಟಿಸಿದೆ. ಇದು ಕೇರಳ ರಾಜಕೀಯ ಇತಿಹಾಸದಲ್ಲಿಯೇ ಬಿಜೆಪಿಗೆ ದಕ್ಕಿದ ಅತಿ ದೊಡ್ಡ ಗೆಲುವು ಅಂತಲೇ ಹೇಳಲಾಗ್ತಿದೆ. ಅಂದು ತ್ರಿಪುರಾದಲ್ಲಿ ಹಾರಾಡಿದ್ದ ಕೇಸರಿ ಧ್ವಜ, ಇಂದು ಕೇರಳದ ರಾಜಧಾನಿಯಲ್ಲಿ ಕೇಸರಿ ರಂಗು. ಎಸ್, ಬಿಜೆಪಿ ಗೆಲುವಿನ ಗುಟ್ಟು ಇರೋದೇ ಹೀಗೆ. ನಿರಂತರ ಪ್ರಯತ್ನ, ತಳಮಟ್ಟದ ಸಂಘಟನೆಯೊಂದಿಗೆ 1 ಸೀಟ್ನಿಂದ 100 ಸೀಟ್ ಗೆಲ್ಲುವವರೆಗೂ ಅದು ಬಂದು ನಿಲ್ಲುತ್ತೆ. ಆದರೆ ಕಳೆದ 10-12 ವರ್ಷಗಳಲ್ಲಿ ಬಿಜೆಪಿ ಅಸ್ತಿತ್ವವಿಲ್ಲದ, ಅದರಲ್ಲೂ ಕಮ್ಯುನಿಸ್ಟ್ ಪಕ್ಷದ ಹಿಡಿತವಿರುವ ರಾಜ್ಯಗಳಲ್ಲಿಯೂ ತನ್ನ ಬೇರುಗಳನ್ನ ಬಿಡುತ್ತಿವೆ. ಮಾರ್ಕ್ಸ್ವಾದ ಕಮ್ಯುನಿಸ್ಟ್ ಪಕ್ಷ ಬಿಗಿ ಹಿಡಿತ ಹೊಂದಿದ್ದ ತ್ರಿಪುರಾದಲ್ಲಿ 2018ರ ವಿಧಾನಸಭಾ ಚುನಾವಣೆ ಗೆದ್ದು ಬಿಜೆಪಿ ಸರ್ಕಾರ ರಚನೆ ಮಾಡಿತು. ಈಗ ಮತ್ತೊಂದು ಅವಧಿಯಲ್ಲಿಯೂ ಕೂಡ ಬಿಜೆಪಿಯೇ ಅಧಿಕಾರದಲ್ಲಿದೆ. ಇನ್ನು ಪಶ್ಚಿಮ ಬಂಗಾಳದಲ್ಲಿಯೂ ಕೂಡ ಕಮ್ಯುನಿಸ್ಟ್ ಸಿದ್ಧಾಂತವೇ ಬಿಗಿ ಹಿಡಿತ ಹೊಂದಿತ್ತು, ಈಗಲೂ ಹೊಂದಿದೆ. ಅಲ್ಲಿಯೂ ಕೂಡ ಬಿಜೆಪಿಗೆ ನೆಲೆ ಇರಲಿಲ್ಲ. ಈಗ ಅಲ್ಲಿ ವಿರೋಧ ಪಕ್ಷ ಸ್ಥಾನದಲ್ಲಿ ಬಿಜೆಪಿ ಇದೆ. ಅದೇ ರೀತಿ ತಮಿಳುನಾಡು, ಕೇರಳ, ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಕೂಡ ಬಿಜೆಪಿಗೆ ಕಬ್ಬಿಣದ ಕಡಲೆ. ಆದರೆ ಕೇರಳದ ಸೆಮಿಫೈನಲ್ ಕದನದಲ್ಲಿ ಬಿಜೆಪಿ ಒಂದು ಭರವಸೆಯನ್ನ ಮೂಡಿಸಿದೆ. ಕೇರಳದ ತಿರುವನಂತಪುರಂ ಮಹಾನಗರ ಪಾಲಿಕೆ ಚುನಾವಣೆ ಗೆಲ್ಲುವ ಮೂಲಕ ಕೆಂಪು ಕೋಟೆಯಲ್ಲಿ ಕೇಸರಿ ರಂಗು ಚೆಲ್ಲಿದೆ. ಇದು ಭವಿಷ್ಯದಲ್ಲಿ ರಾಜಕೀಯ ಪಲ್ಲಟಗಳಿಗೆ ಕಾರಣವಾಗುವ ಸೂಚನೆ ನೀಡಿದೆ. ತ್ರಿಪುರಾದ ರೀತಿ ಇಲ್ಲಿ ಮ್ಯಾಜಿಕ್ ನಡೆಯಲು ಸಾಧ್ಯವಿಲ್ಲವಾದರೂ ಸದ್ಯ ಒಂದು ಗ್ರ್ಯಾಂಡ್ ಎಂಟ್ರಿ ಅಂತೂ ಸಿಕ್ಕಿದೆ. ವಿಧಾನಸಭೆಯಲ್ಲಿ 0, ಲೋಕಸಭೆಯಲ್ಲಿ 1. ಸ್ಥಳೀಯ ಚುನಾವಣೆಯಲ್ಲಿ 1 ಪಾಲಿಕೆ, 2 ಪುರಸಭೆ. ಕೇರಳದಲ್ಲಿ ತನ್ನ ಅಸ್ತಿತ್ವ ಸೃಷ್ಟಿಸಬೇಕು ಅಂತ ಬಿಜೆಪಿ ದಶಕಗಳಿಂದ ಬಡಿದಾಡ್ತಾ ಇದೆ. ಈ ಹಿಂದೆ ಮತಗಳಿಕೆಯಲ್ಲಿ ಏರಿಕೆಯನ್ನ ಕಂಡಿತ್ತೇ ಹೊರತು ಸಂಭ್ರಮಿಸುವಂತಹ ಪ್ರದರ್ಶನ ನೀಡಿರಲಿಲ್ಲ. 2016 ಹಾಗೂ 2025ರಲ್ಲಿ ನಡೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿಜೆಪಿ ಕೆಲವು ಕ್ಷೇತ್ರಗಳಲ್ಲಿ ಗೆಲ್ಲುವ ನಿರೀಕ್ಷೆಯನ್ನ ಮೂಡಿಸಿತ್ತು. ಆದರೆ 2 ವಿಧಾನಸಭಾ ಚುನಾವಣೆಯಲ್ಲಿಯೂ ಬಿಜೆಪಿ ಖಾತೆ ತೆರೆಯುವಲ್ಲಿ ವಿಫಲಗೊಂಡಿತು. ಶೇಕಡವಾರು ಮತಗಳಿಕೆಯಲ್ಲಿ ಏರಿಕೆ ಕಂಡು ಬಂದಿದ್ದಂತೂ ಹೌದು. ಆದರೆ 2024ರ ಲೋಕಸಭೆ ಚುನಾವಣೆಯಲ್ಲಿ ಬಿಜೆಪಿ ಕೇರಳದಲ್ಲಿ ಇತಿಹಾಸ ಸೃಷ್ಟಿಸಿತು. ಮೊಟ್ಟ ಮೊದಲ ಬಾರಿಗೆ ಕೇರಳದಲ್ಲಿ ಖಾತೆ ಓಪನ್ ಮಾಡಿತ್ತು. ತ್ರಿಸೂರ್ ಕ್ಷೇತ್ರದಿಂದ ಸುರೇಶ್ ಗೋಪಿ ಗೆಲುವು ದಾಖಲಿಸುವ ಮೂಲಕ ಮೊದಲ ಬಾರಿ ಕೇರಳದಲ್ಲಿ ಗೆಲುವು ತಂದುಕೊಟ್ರು. ಈಗ ನಡೆದಿರುವ ಸ್ಥಳೀಯ ಚುನಾವಣೆಯಲ್ಲಿ ಬಿಜೆಪಿ ಅದ್ಭುತ ಪ್ರದರ್ಶನ ಮಾಡಿದೆ.
ಕೇವಲ ತಿರುವನಂತಪುರಂ ಮಹಾನಗರ ಪಾಲಿಕೆ ಮಾತ್ರವಲ್ಲ, 2 ಪುರಸಭೆಯನ್ನು ಗೆಲ್ಲುವ ಮೂಲಕ ಮುಂದಿನ ವಿಧಾನಸಭೆಯಲ್ಲಿ ಯುಡಿಎಫ್ ಎಲ್ಡಿಎಫ್ಗೆ ನಾವು ಟಕ್ಕರ್ ಕೊಡಲು ಸಜ್ಜಾಗಿದ್ದೇವೆ ಅನ್ನೋ ಮುನ್ಸೂಚನೆ ನೀಡಿದಂತಿದೆ. ಈ ಮೂಲಕ ದಕ್ಷಿಣ ಭಾರತದಲ್ಲಿ ಕರ್ನಾಟಕದ ಬಳಿಕ ಮತ್ತೊಂದು ರಾಜ್ಯದಲ್ಲಿ ಬಿಜೆಪಿ ನೆಲೆಯೂರುವ ಸೂಚನೆಯನ್ನ ನೀಡುತ್ತಿದೆ. ಕೇರಳದಲ್ಲಿ ಒಂದು ಬಾರಿ ಸಿಪಿಎಂ ಆಡಳಿತಕ್ಕೆ ಬಂದ್ರೆ ಮತ್ತೊಂದು ಬಾರಿ ಕಾಂಗ್ರೆಸ್ ಬೆಂಬಲಿತ ಯುಡಿಎಫ್ ಮೈತ್ರಿ ಪಡೆ ಸರ್ಕಾರ ರಚಿಸುತ್ತೆ. ಈ ಪರಂಪರೆ ಈಗ ತುಂಡಾಗುವ ಸಮಯ ಬಂದಿದೆಯಾ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಿವೆ. ದೇವರ ನಾಡಿನಲ್ಲಿಯೂ ಮೋದಿ ಅಮಿತ್ ಶಾ ಗೆಲುವಿನ ದಂಡಯಾತ್ರೆ ಮುಂದುವರಿಯಲಿದೆಯಾ ಅನ್ನೋ ಸಂಶಯಗಳು ಕೂಡ ಮೂಡಿ ಬರ್ತಿವೆ. ತಿರುವನಂತಪುರಂಗೆ ಲೇಡಿ ಸಿಂಗಂ ಮೇಯರ್. ಕೇರಳ ರಾಜಧಾನಿ ಕೇಸರಿ ವಶಕ್ಕೆ ಬಂದಿದ್ದು ಹೇಗೆ? ತಿರುವನಂತಪುರಂನ ಮಹಾನಗರ ಚುನಾವಣೆಯಲ್ಲಿ ದೊಡ್ಡದಾಗಿ ಸದ್ದು ಮಾಡಿದ ಹೆಸರು ಅಂದ್ರೆ ಅದು ಕೇರಳದ ಮೊಟ್ಟ ಮೊದಲ ಮಹಿಳಾ ಐಪಿಎಸ್ ಆಫೀಸರ್ ಲೇಡಿ ಸಿಂಗಂ ಅಂತಲೇ ಖ್ಯಾತಿ ಪಡೆದಿರುವ ಆರ್ ಶ್ರೀಲೇಖಾ. ಈ ಬಾರಿ ನಡೆದ ತಿರುವನಂತಪುರಂ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಬಿಜೆಪಿ ಈ ಲೇಡಿ ಸಿಂಗಂಗೆ ಟಿಕೆಟ್ ನೀಡಿತು. ಸ್ವಸ್ಥಮಂಗಲಂ ವಾರ್ಡ್ನಲ್ಲಿ ಭರ್ಜರಿ ವಿಕ್ಟರಿ ಪಡೆದಿರುವ ಲೇಡಿ ಸಿಂಗಂ ಶ್ರೀಲೇಖಾ ತಿರುವನಂತಪುರಂನ ಮುಂದಿನ ಮೇಯರ್ ಅಂತಲೇ ಹೇಳಲಾಗ್ತಿದೆ. ಕೇರಳದ ವಿಧಾನಸಭಾ ಚುನಾವಣಾ ದಿಕ್ಸೂಚಿ ಎನಿಸಿಕೊಂಡಿದ್ದ ಲೋಕಲ್ ಬಾಡಿ ಎಲೆಕ್ಷನ್ನಲ್ಲಿ ಆಡಳಿತಾರೂಢ ಪಕ್ಷ ಸಿಪಿಐ ಭಾರಿ ಮುಖಭಂಗ ಅನುಭವಿಸಿದೆ. ಕಾಂಗ್ರೆಸ್ ಈ ಬಾರಿ ಸಖತ್ ಬೌನ್ಸ್ ಬ್ಯಾಕ್ ಮಾಡಿದೆ. ಆದರೆ ಬಿಜೆಪಿಯ ಗೆಲುವು ಈಗ ಎಡರಂಗ ಹಾಗೂ ಬಿಜೆಪಿಗೆ ಸಂಕಷ್ಟ ತಂದಿಟ್ಟಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಬಿಜೆಪಿ ಏನೆಲ್ಲ ಭರವಸೆ ಮೂಡಿಸಿದೆ? ಮುಸ್ಲಿಂ ಬಾಹುಳ್ಯ ಪ್ರದೇಶದಲ್ಲಿಯೂ ಕೂಡ ಬಿಜೆಪಿಗೆ ಗೆದ್ದಿದ್ದು ಹೇಗೆ? ಕೇರಳದಲ್ಲಿ ಎನ್ಡಿಎ ಮೈತ್ರಿಕೂಟ ದೊಡ್ಡ ಮಟ್ಟದ ಗೆಲುವನ್ನ ಏನೂ ಪಡೆದಿಲ್ಲ. ಆದರೆ ಸಾಧಾರಣ ಗೆಲುವೇ ಅದರ ಅಸಾಧಾರಣ ಸಾಧನೆಯನ್ನ ತೋರಿಸುತ್ತಿದೆ. ಕಾರಣ ಕೇರಳದ ರಾಜಕಾರಣ ನಡೆದುಕೊಂಡು ಬಂದ ರೀತಿ. ಅಲ್ಲಿ ದಶಕಗಳಿಂದಲೂ ಬಿಜೆಪಿ ಹಾಗೂ ಬಿಜೆಪಿ ಸಿದ್ಧಾಂತಕ್ಕೆ ಅಲ್ಲಿ ನೆಲೆ ಇರಲಿಲ್ಲ. ಮಾರ್ಕ್ಸ್ವಾದವನ್ನ ಗಟ್ಟಿಯಾಗಿ ಅಪ್ಪಿಕೊಂಡ ನೆಲೆ ಅದು. ಆ ಕೋಟೆಯನ್ನ ಭೇದಿಸುವುದು ಬಿಜೆಪಿಗೆ ಅಷ್ಟು ಸುಲಭದ ಮಾತಾಗಿರಲಿಲ್ಲ. ಈಗ ಸ್ಥಳೀಯ ಸಂಸ್ಥೆಗಳಲ್ಲಿ ಕಮಾಲ್ ಮಾಡುವ ಮೂಲಕ ಒಂದು ಕಾಲುದಾರಿಯನ್ನ ಸೃಷ್ಟಿ ಮಾಡಿಕೊಂಡಿದೆ. ಇದು ಮುಂದೆ ಬಿಜೆಪಿಗೆ ಹೆದ್ದಾರಿಯಾಗುತ್ತಾ? ಇಲ್ಲಿಂದಲೇ ಮೋದಿ ಅಮಿತ್ ಶಾ ದಕ್ಷಿಣ ದಂಡಯಾತ್ರೆ ಶುರುವಾಗುತ್ತಾ? ಡೀಟೇಲ್ಸ್ ಇಲ್ಲಿದೆ ನೋಡಿ. ಕೇರಳದ ಲೋಕಲ್ ಬಾಡಿ ಎಲೆಕ್ಷನ್ನ ಮುಂದಿನ ವಿಧಾನಸಭಾ ಚುನಾವಣೆಯ ದಿಕ್ಸೂಚಿ ಅಂತಲೇ ಬಣ್ಣಿಸಲಾಗ್ತಾ ಇದೆ. ಯಾವುದೇ ರಾಜ್ಯದ ಚುನಾವಣೆ ಇರಲಿ, ಅಲ್ಲಿ ನಡೆಯುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳ ಫಲಿತಾಂಶ ವಿಧಾನಸಭೆ ಚುನಾವಣೆ ಫಲಿತಾಂಶದ ದಿಕ್ಸೂಚಿ ಅಥವಾ ಭವಿಷ್ಯ ಅಂತಲೇ ಹೇಳಲಾಗುತ್ತೆ. ಸದ್ಯ ಕೇರಳ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಕ್ಲೀನ್ ಸ್ವೀಪ್ನಂತಹ ಸಾಧನೆ ಮಾಡದಿದ್ರೂ ನಿರೀಕ್ಷೆಗೆ ಮೀರಿದ ಫಲಿತಾಂಶ ಪಡೆದುಕೊಂಡಿದೆ. ಎನ್ಡಿಎ ಸ್ಥಳೀಯ ಚುನಾವಣೆಯಲ್ಲಿ ಮಾಡಿದ ಸಾಧನೆ ಏನು ಅಂತ ನೋಡೋದಾದ್ರೆ, ಒಟ್ಟು 941 ಗ್ರಾಮ ಪಂಚಾಯಿತಿಗೆ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ನೇತೃತ್ವದ ಯುಡಿಎಲ್ 504ರಲ್ಲಿ ಗೆದ್ದರೆ ಎಲ್ಡಿಎಫ್ 341ರಲ್ಲಿ ಗೆದ್ದಿದೆ. ಬಿಜೆಪಿ ಎನ್ಡಿಎ ಮೈತ್ರಿಕೂಟ 26 ಗ್ರಾಮ ಪಂಚಾಯಿತಿಯಲ್ಲಿ ಜಯಭೇರಿ ಬಾರಿಸಿದೆ. ಇನ್ನು ಒಟ್ಟು 152 ತಾಲೂಕು ಪಂಚಾಯಿತಿಗೆ ಚುನಾವಣೆ ನಡೆದಿದ್ದು ಯುಡಿಎಫ್ 79, ಎಲ್ಡಿಎಫ್ 63ರಲ್ಲಿ ಗೆದ್ದುಕೊಂಡ್ರೆ 10 ತಾಲೂಕು ಪಂಚಾಯಿತಿಯಲ್ಲಿ ಸಮಬಲ ಸಾಧನೆಯಾಗಿದೆ. ಇನ್ನು ಒಟ್ಟು 14 ಜಿಲ್ಲಾ ಪಂಚಾಯಿತಿ ಚುನಾವಣೆಯಲ್ಲಿ ಎಲ್ಡಿಎಫ್ ಹಾಗೂ ಯುಡಿಎಫ್ ಸಮಬಲ ಹೋರಾಟ ನಡೆಸಿವೆ. ತಲಾ 7 ಜಿಲ್ಲಾ ಪಂಚಾಯಿತಿ ಚುನಾವಣೆಯನ್ನ ಗೆದ್ದುಕೊಂಡಿವೆ. 87 ನಗರಸಭೆ ಅಂದ್ರೆ ಪುರಸಭೆ ಚುನಾವಣೆಯಲ್ಲಿ 54 ಯುಡಿಎಫ್, 28 ಎಲ್ಡಿಎಫ್, 2 ಪುರಸಭೆಯಲ್ಲಿ ಎನ್ಡಿಎ ಗೆಲುವು ದಾಖಲಿಸಿದೆ. ಇನ್ನು 6 ಮಹಾನಗರ ಪಾಲಿಕೆಗಳಿಗೆ ಚುನಾವಣೆ ನಡೆದಿದ್ದು 4ರಲ್ಲಿ ಯುಡಿಎಫ್ ಗೆಲುವು ದಾಖಲಿಸಿದ್ದಾರೆ. ಆಡಳಿತಾರೂಢ ಪಕ್ಷ ಎಲ್ಡಿಎಫ್ ಕೇವಲ 1ರಲ್ಲಿ ಗೆಲುವು ದಾಖಲಿಸಿದೆ.
ಬಿಜೆಪಿ ಕೂಡ ಒಂದು ಮಹಾನಗರ ಪಾಲಿಕೆ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ. ಫಲಿತಾಂಶ ನೋಡಿದಾಗ ಇಲ್ಲಿ ಆಡಳಿತದಲ್ಲಿರುವ ಎಡರಂಗ ಪಕ್ಷಕ್ಕಿಂತ ಹೆಚ್ಚು ಕಾಂಗ್ರೆಸ್ ನೇತೃತ್ವದ ಮೈತ್ರಿಕೂಟ ಯುಡಿಎಫ್ ಅದ್ಭುತ ಪ್ರದರ್ಶನ ನೀಡಿದೆ. ಆದರೆ ಈಗ ಬಿಜೆಪಿ ಚರ್ಚೆಗೆ ಏಕೆ ಬರ್ತಿದೆ ಅಂದ್ರೆ, ಕಳೆದ ಚುನಾವಣೆಗೆ ಹೋಲಿಸಿ ನೋಡಿದಾಗ ಬಿಜೆಪಿಗೆ ಬಂದ ಫಲಿತಾಂಶ ತುಂಬಾ ಪಾಸಿಟಿವ್ ಆಗಿದೆ. ಗೆದ್ದ ವಾರ್ಡ್ಗಳ ಸಂಖ್ಯೆ ಏರಿಕೆಯಾಗಿದೆ, ಗ್ರಾಮ ಪಂಚಾಯಿತಿಗಳ ಸಂಖ್ಯೆಯಲ್ಲೂ ಏರಿಕೆಯಾಗಿದೆ. 2020ರಲ್ಲಿ ಒಟ್ಟು 19 ಗ್ರಾಮ ಪಂಚಾಯಿತಿಗಳಲ್ಲಿ ಬಿಜೆಪಿ ಜಯಭೇರಿ ಬಾರಿಸಿತ್ತು. ಈ ಬಾರಿ ಅದರ ಸಂಖ್ಯೆ 26ಕ್ಕೆ ಏರಿಕೆಯಾಗಿದೆ. ಕಳೆದ ಬಾರಿ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಎಲ್ಲಾ ಮಹಾನಗರ ಪಾಲಿಕೆಗಳನ್ನ ಸೇರಿ ಒಟ್ಟು 1597 ವಾರ್ಡ್ಗಳಲ್ಲಿ ಬಿಜೆಪಿ ಗೆಲುವು ದಾಖಲಿಸಿದ್ರೆ, ಈ ಬಾರಿ 1919 ವಾರ್ಡ್ಗಳಲ್ಲಿ ಗೆಲುವು ದಾಖಲಿಸಿದೆ. ಇನ್ನು ಪುರಸಭೆ ವಿಚಾರಕ್ಕೆ ಬಂದಾಗ ಸತತ 3ನೇ ಬಾರಿ ಎನ್ಡಿಎ ಕೂಟ ಪಲಕ್ಕಾಡ ನಗರಸಭೆಯಲ್ಲಿ ಜಯಭೇರಿ ಬಾರಿಸುವುದರೊಂದಿಗೆ ತ್ರಿಪುಣಿತ್ತರ್ ಕ್ಷೇತ್ರದಲ್ಲಿಯೂ ಜಯ ಸಾಧಿಸಿದೆ. ಆದರೆ ಇಲ್ಲಿಯವರೆಗೂ ಕೇರಳದ ಯಾವುದೇ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಬಹುಮತ ಪಡೆಯದ ಬಿಜೆಪಿ ಇದೇ ಮೊದಲ ಬಾರಿಗೆ ತಿರುವನಂತಪುರಂ ಮಹಾನಗರ ಪಾಲಿಕೆಯ ಚುನಾವಣೆಯಲ್ಲಿ ಬಹುಮತ ಪಡೆದಿದೆ. 100 ವಾರ್ಡ್ಗಳಲ್ಲಿ 50 ವಾರ್ಡ್ಗಳಲ್ಲಿ ಬಿಜೆಪಿ ಜಯಭೇರಿ ಬಾರಿಸಿದೆ. ಬಹುಮತಕ್ಕೆ ಒಂದೇ ಒಂದು ಕೌನ್ಸಿಲರ್ನ ಅಗತ್ಯವಿದ್ದು ಪಕ್ಷಾತೀತ ಸದಸ್ಯನನ್ನ ಸೆಳೆದು ಅಧಿಕಾರ ನಡೆಸಲು ಸಜ್ಜಾಗಿದೆ. ಲೇಡಿ ಸಿಂಗಂ ಶ್ರೀಲೇಖಾ ಮೇಯರ್ ಆಗೋ ಸಾಧ್ಯತೆ. ಯಾರು ಈ ಲೇಡಿ ಸಿಂಗಂ ಶ್ರೀಲೇಖಾ ಅಂತ ಗೊತ್ತಾ? ಸದ್ಯ ಬಿಜೆಪಿ ಗೆಲುವಿಗಿಂತ ನಿವೃತ್ತ ಐಪಿಎಸ್ ಆಫೀಸರ್ ಆರ್ ಶ್ರೀಲೇಖಾ ಬಗ್ಗೆ ದೊಡ್ಡ ಮಟ್ಟದ ಚರ್ಚೆಯಾಗ್ತಿದೆ. ಬಿಜೆಪಿಯಿಂದ ಟಿಕೆಟ್ ಪಡೆದು ತಿರುವನಂತಪುರಂನ ಮಹಾನಗರ ಪಾಲಿಕೆಯ ಸದಸ್ಯರಾಗಿ ಆಯ್ಕೆಯಾಗಿರುವ ಶ್ರೀಲೇಖಾರೇ ಮಹಾನಗರ ಪಾಲಿಕೆಯ ಮುಂದಿನ ಮೇಯರ್ ಅಂತ ಹೇಳಲಾಗ್ತಾ ಇದೆ. ಶ್ರೀಲೇಖಾರನ್ನ ಕೇರಳದ ಲೇಡಿ ಸಿಂಗಂ ಅಂತಲೇ ಕರೆಯಲಾಗುತ್ತೆ. ಕಾರಣ, ಇವರು ಕೇರಳದ ಮೊಟ್ಟ ಮೊದಲ ಮಹಿಳಾ ಐಪಿಎಸ್ ಆಫೀಸರ್. ಮೊದಲ ಬಾರಿಗೆ ಕೇರಳದಲ್ಲಿ ಐಪಿಎಸ್ ಹುದ್ದೆಯನ್ನ ಅಲಂಕರಿಸಿದ ಯುವತಿ ಶ್ರೀಲೇಖಾ. 1987ರಲ್ಲಿ ತಮ್ಮ 26ನೇ ವಯಸ್ಸಿನಲ್ಲಿಯೇ ಐಪಿಎಸ್ ಅಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದಾರೆ. 3 ಜಿಲ್ಲೆಗಳಲ್ಲಿ ಡಿಎಸ್ಪಿ ಆಗಿ, ಕೇಂದ್ರೀಯ ತನಿಖಾ ದಳದಲ್ಲಿ ಎಸ್ಪಿ ಆಗಿ 4 ವರ್ಷ ಹಾಗೂ ನವದೆಹಲಿಯ ಡಿಐಜಿಯಾಗಿ, ಎರ್ನಾಕುಲಂನ ಡಿಐಜಿಯಾಗಿ ಒಟ್ಟು 33 ವರ್ಷ ಪೊಲೀಸ್ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದಾರೆ. ಈಗ ತಿರುವನಂತಪುರಂ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಗೆದ್ದಿದ್ದಾರೆ. ಸದ್ಯ ಇವರೇ ಮೇಯರ್ ಅಂತ ಹೇಳಲಾಗ್ತಿದೆ. The people of Kerala, the people in my ward have dismissed all those things as meaningless, and they have stood by me through thick and thin. So I'm very happy. Yeah, that is what, whatever I have done in the right and correct way, they have been attacking me. So I didn't want to create any problem for anybody. That has been, I have been correcting these steps because if at all I hurt anybody through my postings or anything, I have been correcting it immediately. But I know that I haven't violated any norms or any election code of conduct. I have come out victorious and the people have stood with me and the party has stood with me. Please ask that to the party leadership. Okay, I am right now a councillor. ಸದ್ಯ ತಿರುವನಂತಪುರಂ ಮಹಾನಗರ ಪಾಲಿಕೆಯ ಮೇಯರ್ ನೀವೇನಾ ಎಂಬ ಪ್ರಶ್ನೆಗೆ ಶ್ರೀಲೇಖಾ, ಸದ್ಯ ನಾನು ಕೇವಲ ಒಬ್ಬ ಕಾರ್ಪೊರೇಟರ್ ಅಂತ ಹೇಳಿ ಜಾರಿಕೊಂಡಿದ್ದಾರೆ. ಆದರೆ ಬಹುತೇಕರು ಹೇಳುವ ಪ್ರಕಾರ ಅವರೇ ಮೇಯರ್ ಆಗೋದು ನಿಶ್ಚಿತವಿದೆ. ಕೇರಳದ ಬಿಜೆಪಿಯ ಉಪಾಧ್ಯಕ್ಷರಾಗಿರುವ ಶ್ರೀಲೇಖಾಗೆ ಮೇಯರ್ ಗಾದಿ ಒಲಿಯೋದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಇನ್ನು ತಿರುವನಂತಪುರಂನ ಈ ಮಹಾ ವಿಜಯೋತ್ಸವಕ್ಕೆ ಪ್ರಧಾನಿ ಮೋದಿ ಕೂಡ ಎಕ್ಸ್ ಖಾತೆಯಲ್ಲಿ ಶುಭ ಹಾರೈಸಿದ್ದಾರೆ.
2026ರ ಚುನಾವಣೆಗೆ ಬಿಜೆಪಿಗೆ ದಕ್ಕುತ್ತಾ ದೊಡ್ಡ ಗೆಲುವು. ಬಿಜೆಪಿ ವಿಜಯೋತ್ಸವಕ್ಕೆ ಕಾಂಗ್ರೆಸ್ ಎಡರಂಗ ತಂಡ. ಈಗಾಗಲೇ ಹೇಳದಂತೆ ಕರ್ನಾಟಕ ಹೊರತುಪಡಿಸಿ ದಕ್ಷಿಣ ಭಾರತದಲ್ಲಿ ಬಿಜೆಪಿಗೆ ಬಹುತೇಕ ಎಲ್ಲಿಯೂ ಕೂಡ ಗಟ್ಟಿಯಾದ ನೆಲೆಯಿಲ್ಲ. ಒಂದು ಕಾಲದಲ್ಲಿ ಕೇರಳದಲ್ಲಿ ಬಿಜೆಪಿ ಧ್ವಜ ಹಾರೋದನ್ನ ಕಲ್ಪಿಸಿಕೊಳ್ಳೋದೇ ಅಸಾಧ್ಯವಾಗಿತ್ತು. ಆದರೆ ಈಗ ಅದೇ ಕೇರಳದಿಂದ ಒಬ್ಬ ಸಂಸದ ದೆಹಲಿಗೆ ಹೋಗಿಯಾಗಿದೆ. ಒಂದು ಮಹಾನಗರ ಪಾಲಿಕೆಯ ಆಳ್ವಿಕೆ ಬಿಜೆಪಿ ತೆಕ್ಕೆಗೆ ಬಿದ್ದಿದೆ. ಎರ್ನಾಕುಲಂ ಜಿಲ್ಲೆಯ ಮನಮ್ಮಂ ವಾರ್ಡ್ನಲ್ಲಿ ಬಿಜೆಪಿ ಗೆದ್ದಿದೆ. ಆಶ್ಚರ್ಯ ಅಂದ್ರೆ ಅಲ್ಲಿ ಹೆಚ್ಚು ಸಂಖ್ಯೆಯಲ್ಲಿ ವಾಸ ಮಾಡುವವರು ಈಸಾಯಿ ಸಮುದಾಯದ ಜನ. ಇನ್ನು ತ್ರಿಸೂರ್ ಜಿಲ್ಲೆಯ ಕಣ್ಣನ್ ಪುಲಗಂ ಮುಸ್ಲಿಂ ಪ್ರಾಬಲ್ಯದ ವಾರ್ಡ್, ಅಲ್ಲಿಯೂ ಕೂಡ ಎನ್ಡಿಎ ಅಭ್ಯರ್ಥಿ ಗೆದ್ದಿದ್ದಾರೆ. ಹೀಗಾಗಿ ಬಿಜೆಪಿ ಮೆಲ್ಲಗೆ ಕೇರಳದಲ್ಲಿ ತನ್ನ ಬಾಹುಬಲವನ್ನ ವಿಸ್ತರಿಸಿಕೊಳ್ತಿದ್ಯಾ ಅನ್ನೋ ಅನುಮಾನವಿದೆ. 2026ರ ಚುನಾವಣೆಯಲ್ಲಿ ಖಾತೆ ಮಾತ್ರವಲ್ಲ, ದೊಡ್ಡ ಸಂಖ್ಯೆಯಲ್ಲಿ ಶಾಸಕರು ಗೆಲ್ಲುವ ಸೂಚನೆಯನ್ನು ಕೂಡ ಈ ಚುನಾವಣೆ ನೀಡ್ತಿದೆ. ದೇವರ ನಾಡಿನಿಂದ ಶುರುವಾಗುತ್ತಾ ದಕ್ಷಿಣ ದಂಡಯಾತ್ರೆ. ಮೋದಿ ಅಮಿತ್ ಶಾ ಮಿಷನ್ ಸೌತ್ ಲೆಕ್ಕಾಚಾರ ಏನು? 2026ರಲ್ಲಿ ಕೇರಳ ಹಾಗೂ ತಮಿಳುನಾಡು ಎರಡು ದಕ್ಷಿಣ ರಾಜ್ಯಗಳಲ್ಲಿ ಚುನಾವಣೆ ನಡೆಯಲಿದೆ. ಸದ್ಯ ಕೇರಳದಲ್ಲಿ ಬಿಜೆಪಿಗೆ ಗಟ್ಟಿಯಾದ ಮೈತ್ರಿ ಪಕ್ಷಗಳಿಲ್ಲ. ಹೀಗಾಗಿ ಬಿಜೆಪಿ ಇಲ್ಲಿ ದೊಡ್ಡ ಮಟ್ಟದ ಕಸರತ್ತು ನಡೆಸುವ ಅವಶ್ಯಕತೆ ಇದೆ. ಅದು ಜಾರಿಯಲ್ಲಿದೆ ಅನ್ನೋದು, ಒಂದು ಹಂತದಲ್ಲಿ ಫಲ ನೀಡಲಿದೆ ಅನ್ನೋದು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಉತ್ತರ ನೀಡಿದೆ. ಇನ್ನು ತಮಿಳುನಾಡಿನಲ್ಲಿ ಈಗಾಗಲೇ ಎಐಎಡಿಎಂಕೆ ಜೊತೆ ಮೈತ್ರಿ ಮಾಡಿಕೊಂಡಿರುವ ಬಿಜೆಪಿ ಡಿಎಂಕೆ ವಿರುದ್ಧ ತೊಡೆ ತಟ್ಟಲಿದೆ. ಡಿಎಂಕೆ ಕಟ್ಟಿ ಹಾಕಲು ಏನೆಲ್ಲ ಕಸರತ್ತು ನಡೆಸಬೇಕು ಅಂತ ಪ್ಲಾನ್ ನಡೀತಿದೆ. ಅದಾದ ಬಳಿಕ ಕರ್ನಾಟಕ ಹಾಗೂ ಆಂಧ್ರದತ್ತ ಮೋದಿ ಅಮಿತ್ ಶಾ ಕಣ್ಣು ಹೊರಳಲಿದ್ದು, ದಕ್ಷಿಣದಲ್ಲೂ ಕೇಸರಿ ಪತಾಕೆ ಹಾರಿಸುವ ಸರ್ವ ತಯಾರಿಯೂ ಕೂಡ ನಡೆದಿದೆ. ದಕ್ಷಿಣದಲ್ಲಿ ಬಿಜೆಪಿಗೆ ಭದ್ರನೆಲೆ ಸಿಗುವುದು ಅಷ್ಟು ಸುಲಭವಿಲ್ಲ. ಕರ್ನಾಟಕ ಹೊರತುಪಡಿಸಿದ್ರೆ ಉಳಿದ ರಾಜ್ಯದಲ್ಲಿ ಬಿಜೆಪಿಗೆ ಗೆಲ್ಲುವ ಕುದುರೆಯಾಗುವುದು ಕಷ್ಟವಿದೆ. ಆದರೆ ಬಿಜೆಪಿಯದ್ದು ಸದಾ ನಿಧಾನವೇ ಪ್ರಧಾನ ಅನ್ನೋ ಮನಸ್ಥಿತಿ. ಲೋಕಸಭೆಯಿಂದ ವಿಧಾನಸಭೆಯವರೆಗೂ ಅದು 2 ಸೀಟ್ನಿಂದಲೇ ಶುರು ಮಾಡಿ ಬಹುಮತ ಪಡೆಯುವ ಮಟ್ಟಕ್ಕೆ ಬೆಳೆದಿದ್ದು, ವರ್ಷಗಳು ಕಳೆದಂತೆ ಬಹುತೇಕ ರಾಜ್ಯಗಳಲ್ಲಿ ವಿಜಯ ಪತಾಕೆ ಹಾರಿಸಿದ್ದು, ಅದು ಕೇರಳ ತಮಿಳುನಾಡಿನಲ್ಲೂ ಆದರೂ ಆಶ್ಚರ್ಯವಂತೂ ಇಲ್ಲ. ಇಂದೇ ಅಂತಲ್ಲ, ಮುಂದೆ ಯಾವಾಗ ಬೇಕಾದರೂ ಅಲ್ಲಿ ಕೇಸರಿ ಧ್ವಜ ಹಾರಬಹುದು. ಕಾರಣ ಮೋದಿ ಮತ್ತು ಅಮಿತ್ ಶಾ ಈಗಾಗಲೇ ಹಾಕಿಕೊಂಡಿರುವ ರೋಡ್ ಮ್ಯಾಪ್ ಆಗಿದೆ. ಇದಾಗಿತ್ತು ಈ ಹೊತ್ತಿನ ಗ್ಯಾರಂಟಿ ಸ್ಪೆಷಲ್. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.